ಯಜಮಾನ್ ಕಮಲಮ್ಮ, ಆಫೀಸ್ಗೆ ಹೋಗಿದ್ರಲ್ಲ, ಯಾಕೆ ವಾಪಸ್ ಬಂದ್ಬಿಟ್ರಿ? ಮೈಗೆ ಹುಷಾರಿಲ್ವಾ? ಇಲ್ಲ, ಹಾಗೇನು ಒಂಚೂರು ಕೆಲಸ ಇತ್ತು, ಹಾಗೆ ಈ ಕಡೆ ಬಂದಿದ್ದೆ. ಇಲ್ಲಿ ಮನೇಲಿ ಯಾರು ಕಾಣ್ತಾ ಇಲ್ಲ. ಅಮ್ಮವ್ರು ಆಫೀಸ್ಗೆ ಹೋಗಿದ್ದಾರೆ. ಹಾ. ಇನ್ನು ಉಳಿದವರೆಲ್ಲ ಅಲ್ಲೆಲ್ಲೋ ಮೇಲಿದ್ದಾರೆ. ಹೌದಾ? ನಾನು ತರಕಾರಿ ತಗೊಂಡ್ಬರ್ತೀನಿ. ಕಮಲಮ್ಮ, ಆ ರಜನಿಯಲ್ಲಿ ಗೊತ್ತಿಲ್ಲ ಯಜಮಾನ್ರೆ. ಹಾ, ಅಂಬುಜಮ್ಮವ್ರು ಬೆಳಿಗ್ಗೆ ಹೇಳ್ತಾ ಇದ್ರಲ್ವಾ, ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಅಂತ. ಅಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಆಗಿ ಏನಿಲ್ಲ. ಫೋನ್ ಸ್ವಿಚ್ ಆಫು, ಚಾರ್ಜ್ ಇಲ್ಲ ಅನ್ಸುತ್ತೆ ಯಜಮಾನ್ರೆ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಏನಿಲ್ಲ ಬಿಡಿ, ಹೊರಡಿ. ಯಜಮಾನ್ರೆ ಯಾಕೆ ರಜನಿ ವಿಷಯದಲ್ಲಿ ಇಷ್ಟೊಂದು ಟೆನ್ಷನ್ ಆಗಿದ್ದಾರೆ? ರಜನಿ ಅವರೇ, ಯಾಕೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ? ರಜನಿ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗಿದೆ ಅಂತ ಕೇಳ್ತಿದ್ಯಲ್ಲಪ್ಪ? ಏನಿಲ್ಲಪ್ಪ, ಅವಳು ಫ್ರೆಂಡ್ ಮನೆಯಿಂದ ಬರ್ಬೇಕಾದ್ರೆ ನನಗ್ ಕಾಲ್ ಮಾಡಿದ್ಲು. ಅಮ್ಮ, ನನಗೆ ಯಾಕೋ ಇವತ್ತು ಮನೆ ಅಡ್ರೆಸ್ ಸರಿಯಾಗಿ ಸಿಗ್ತಾ ಇಲ್ಲ, ಒಂದೇ ದಾರಿಲಿ 4 ಸಲ ಓಡಾಡಿದ್ರು ಗೊತ್ತಾಗ್ತಾ ಇಲ್ಲ, ದೇವಸ್ಥಾನದ ಹತ್ರ ಇದ್ದೀನಿ, ಬರ್ತೀರಾ ಅಂತ ಕೇಳಿದ್ಲು. ನಾನ್ ಬರ್ತೀನಮ್ಮ ಅಂತ ಹೇಳೋಷ್ಟ್ರಲ್ಲೇ ಫೋನ್ ಕಟ್ ಆಗೋಯ್ತಪ್ಪ. ಏನಾಯ್ತು ಏನು ಅಂತ ಗಾಬರಿಯಾಗಿ ನಾನು ಮಲ್ಲಿ ಜೊತೆ ದೇವಸ್ಥಾನದ ಹತ್ರ ಹೋದೆ. ಅಲ್ಲೋಗಿ ನೋಡಿದ್ರೆ ಮೊಬೈಲ್ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗಿತ್ತಪ್ಪ. ಅದ್ ಸರಿಪ್ಪ, ನೀನು ಆಫೀಸ್ಗೆ ಹೋಗ್ಲಿಲ್ವಾ? ಹೋಗಿದ್ದೆಮ್ಮ, ಬೇರೆ ಏನೋ ಕೆಲಸ ಇತ್ತು, ಹಾಗೆ ವಾಪಸ್ ಬಂದೆ. ಓ ಹೌದಾ, ಸರಿನಪ್ಪ. ಅಮ್ಮ ರಜನಿ, ನೀನು ಓಡಾಡಿ ತುಂಬ ಸುಸ್ತಾಗಿದೆಯಾ ಅನ್ಸತ್ತೆ. ಬಾ ಅಮ್ಮ, ಫ್ರೆಶ್ ಅಪ್ ಆಗೋವಂತೆ, ಬಾ ನಡಿ. ಏನ್ ಕಿರಣ್, ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದೀರಾ? ಸರ್, GRB ಡೆವಲಪರ್ಸ್ ಜೊತೆ ಅಶೋಕ್ ಸರ್ ಮೀಟಿಂಗ್ ಇತ್ತು. ಇನ್ನು 1 ಅವರಲ್ಲಿ ಮೀಟಿಂಗ್ ಶುರು ಆಗುತ್ತೆ. ಅವ್ರಿಗೆ ಅವಾಗಿಂದ ಕಾಲ್ ಮಾಡ್ತೀನಿ, ಆದರೂ ಅವರು ಅಟೆಂಡ್ ಮಾಡ್ತಿಲ್ಲ. ಆಫೀಸಿಗೆ ಬಂದಿದ್ದೀರಾ? ಹಾಂ ಸರ್, ಬಂದಿದ್ರು ಅವರು. ಆಮೇಲೆ ಯಾರಿಗೂ ಹೇಳ್ದೆ ಕೇಳದೆ ಹೊರಟೋದ್ರು ಸರ್. ಎಲ್ಲಿಗೆ ಹೋಗಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸುಮಾರು ಸರಿ ಕಾಲ್ ಕೂಡ ಮಾಡಿದೆ, ಅಟೆಂಡ್ ಮಾಡ್ತಿಲ್ಲ. ಸರಿ, ನಾನೊಂದ್ಸರಿ ಟ್ರೈ ಮಾಡ್ತೀನಿ. ನನ್ನ ಫೋನು ರಿಸೀವ್ ಮಾಡ್ತಿಲ್ವಲ್ಲ. ಶಿಟ್, 200 crore ಪ್ರಾಜೆಕ್ಟ್ ಇದು. ಮೀಟಿಂಗ್ ಅಂತೂ ಮಿಸ್ ಮಾಡೋಕ್ಕೆ ಆಗಲ್ಲ. ಇವತ್ತು ಫೈನಲ್ ಸೈನ್ ಮಾಡೋದು ಅಂತ ಶಿವಗಾಮಿ ಹೇಳಿದ್ಲು. ಯಾವುದಕ್ಕೂ ಶಿವಗಾಮಿ ಮೇಡಮ್ಗೆ ಸಿಚುವೇಶನ್ ಇನ್ಫಾರ್ಮ್ ಮಾಡಿಬಿಡ್ತೀನಿ ಸರ್.